ಪ್ರಿಯ ವೀಕ್ಷಕರೇ, ತುಳು ಚಿತ್ರರಂಗ ಇದೀಗ ತನ್ನ ಮಿತಿಗಿಂತ ಸ್ವಲ್ಪ ಹೆಚ್ಚಾಗಿಯೇ ಬೆಳೀತಾ ಇದೆ. ಅದು ಪ್ರೀಮಿಯರ್ ಶೋ ಆಗಿರ್ಬೋದು ಅಥವಾ ಕೋಟಿ ಕೋಟಿ ಬಾಚಿಕೊಳ್ಳುವ ಮೂಲಕ ಆಗಿರ್ಬೋದು, ಅದಕ್ಕಿಂತಲೂ ಹೆಚ್ಚಾಗಿ ವೈಡ್ ವೆಲ್ ರಿಲೀಸ್ ಆಗಿರ್ಬೋದು. ಒಟ್ಟಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದಿಷ್ಟು ಚಿತ್ರಗಳು ಕೋಸ್ಟಲ್ ವುಡ್ಗೆ ತನ್ನ ಕೊಡುಗೆಗಳನ್ನು ನೀಡ್ತಾನೆ ಬಂದಿದೆ. ಹೀಗಿರುವಾಗ ಸೂರಜ್ ಶೆಟ್ರ ಇಂಗ್ಲಿಷ್ ವಿಭಿನ್ನವಾಗಿ ಮತ್ತೊಂದು ಹೊಸ ದಾಖಲೆಯನ್ನು ಬರೆದಿದೆ. ಎಸ್, ಈ ಪೋಸ್ಟರ್ ಅನ್ನೊಮ್ಮೆ ಸರಿಯಾಗಿ ನೋಡಿ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ? ಇದು ಪಡಿಲ ಅಥವಾ ಬೋಳಾರ ಅನ್ನೋ ಅನುಮಾನ ಪ್ರತಿಯೊಬ್ಬರಲ್ಲೂ ಮೂಡಿರುತ್ತೆ. ಹೀಗಾಗಿ ಈ ಪೋಸ್ಟರ್ ತುಳು ಚಿತ್ರಪ್ರೇಮಿಗಳಲ್ಲಿ ಮಾತ್ರವಲ್ಲ, ತುಳುನಾಡಿನಾದ್ಯಂತ ಸಖತ್ ವೈರಲ್ ಆಗ್ತಿದೆ. ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಮಂದಿಗೆ ರೀಚ್ ಆಗುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದೆ ಪಡಿಲ್ ಬೋಳಾರ್ ಮಿಕ್ಸ್ಡ್ ಪೋಸ್ಟರ್. ಸೂರಜ್ ಶೆಟ್ರ ಸಿನಿಮಾ ಅಂದ್ರೆ ಈ ರೀತಿಯ ಪ್ರಯತ್ನಗಳು ಹೊಸದೇನಲ್ಲ. ಅದೇ ರೀತಿ ಈ ರೀತಿಯ ಮಿಕ್ಸ್ಡ್ ಪ್ರಯತ್ನ ತುಳು ಚಿತ್ರರಂಗದಲ್ಲಿ ಮಾತ್ರವಲ್ಲ, ಕನ್ನಡ ಚಿತ್ರರಂಗದಲ್ಲೂ ಇದೇ ಮೊದಲು ಅಂತ ಅನ್ಸುತ್ತೆ. ಅಷ್ಟಕ್ಕೂ ಈ ಕ್ರಿಯೇಟಿವಿಟಿ ಯಾರಿಂದ ಮೂಡಿ ಬಂತು ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಸಹಜ. ಹಾಗೆ ಒಂದಿಷ್ಟು ಮಂದಿಗೆ ಈ ಬಗ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಯಸ್, ಅವರೇ ಒನ್ ಆ್ಯಂಡ್ ಓನ್ಲಿ ದೇವಿ. ದೇವಿ ಅನ್ನೋ ಹೆಸರು ಚಿತ್ರರಂಗದಲ್ಲಿ ತುಂಬಾನೇ ಪ್ರಚಲಿತ. ಒಂದು ಸಿನಿಮಾದ ಪೋಸ್ಟರ್ ಡಿಸೈನ್ ಅಂದ್ರೆ ಅದು ದೇವಿಯ ಮೂಲಕವೇ ಹೊರಬರುತ್ತೆ. ಪ್ರಸ್ತುತ ಒಂದಿಷ್ಟು ಡಿಸೈನರ್ಗಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಒಂದು ಕಾಲದಲ್ಲಿ ಇಡೀ ಚಿತ್ರರಂಗವನ್ನೇ ಆಳಿತ್ತು ದೇವಿಯವರ ಕೈಚಳಕದ ಪೋಸ್ಟರ್ಗಳು. ಅದೇನೇ ಇರಲಿ, ಒಂದಿಷ್ಟು ಸೂಪರ್ ಹಿಟ್ ತುಳು ಚಿತ್ರಗಳ ಪೋಸ್ಟರ್ಗಳು ದೇವಿಯವರಿಂದ ಮೂಡಿ ಬಂದಿದ್ದು, ಇದೀಗ ಹರೀಶ್ ಶೇರಿಗಾರ್ ನಿರ್ಮಾಣದ ಇಂಗ್ಲಿಷ್ ಚಿತ್ರದ ಪೋಸ್ಟರ್ಗಳು ದೇವಿ ಕೈಯಲ್ಲಿದೆ. ಈಗಾಗಲೇ ಈ ಮಿಕ್ಸ್ ಪೋಸ್ಟರ್ ಸಖತ್ತವಾಗಿ ಕ್ರಿಯೇಟ್ ಮಾಡ್ತಿದ್ದು, ಮುಂದಿನ ದಿನಗಳಲ್ಲಿ ಇಂಗ್ಲಿಷ್ ಯಾವ ರೀತಿ ಸದ್ದು ಮಾಡುತ್ತೋ ಕಾದು ನೋಡಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.